ಹಲೋ, ಎ ಇ ವಿಜಯ್ ಕುಮಾರ್ ಅವರಾ? ಸಾಹೇಬ್ರೆ, ಇದು ಏನು ನೀವು ಇದನ್ನ ನಿಮ್ಮ ಓಎಂಡ್ಎಮ್ನ ಚೌಟ್ರಿ ಅನ್ಕೊಂಡಿದ್ದೀರಾ ಅಥವಾ ಸರ್ಕಾರಿ ಕಚೇರಿ ಅನ್ಕೊಂಡಿದ್ದೀರಾ? ಅರ್ಥ ಆಗಿಲ್ಲ. ಇವತ್ತು ಬರ್ತ್ಡೇ ಮಾಡಿದ್ದೀರಾ ಎಲ್ಲಿ? ಓಎಂಡ್ಎಮ್ಮಲ್ಲಿ? ಇಲ್ವಲ್ಲ. ಖಂಡಿತವಾಗ್ಲೂ ಖಂಡಿತ ನಮ್ಮಲ್ಲಿ ಬರ್ತ್ಡೇ ಮಾಡಲಿಲ್ವಲ್ಲ. ಎಲ್ಲಿ ಮಾಡಿದ್ರಿ? ಎಲ್ಲೋ ಆ ಕಡೆ ಅದು ರೂಮ್ ಇರ್ತದೆ. ನಾವು ಯಾರು ಬರ್ತ್ಡೇ ಮಾಡಿದ್ದು? ನರಸಿಂಹಮೂರ್ತಿ ಅನ್ನೋರು ಯಾರು? ನರಸಿಂಹಮೂರ್ತಿ ನಮ್ಮ ಜೈ ಅವರು. ಓಕೆ. ಹಾಂ, ಎಲ್ಲಿ ಮಾಡಿದ್ರಿ ಬರ್ತ್ಡೇ ಮತ್ತೆ? ಎಲ್ಲ ಬೇರೆ ಕಡೆ ರೂಮ್ ಇತ್ತು, ಒಂದು ರೂಮ್ ಕಾಲ್ ಮಾಡ್ಕೊಂಡಿದ್ದು. ಯಾವ ಟೈಮಲ್ಲಿ ಎಲ್ಲಿ? ಯಾವ ಟೈಮಲ್ಲಿ ಮಾಡಿದ್ದೀರಾ? ಟೈಮ್ ಗೊತ್ತಿಲ್ಲ ಸರ್, ನಾನು ಕೇಳೋದು ಕರೆದ್ರು. ಓಕೆ. ಹೋಗಿದ್ದೆ. ಹಾಂ, ಸರ್ಕಾರಿ ಸಮಯದಲ್ಲಿ ನೀವು ಖಾಸಗಿ ಕಾರ್ಯಕ್ರಮಗಳು ಮಾಡ್ಕೋಬೋದು ಹಂಗಂದ್ರೆ? ನಾವು ಸರ್ಕಾರಿ ಸರ್ಕಾರಿ ಆಫೀಸಲ್ಲಿ ಏನು ಮಾಡಿಲ್ವಲ್ಲ ಸರ್. ಹಾಂ, ಸರ್ಕಾರಿ ಸಮಯದಲ್ಲಿ ಮಾಡ್ಬೋದು ಹಂಗಂದ್ರೆ? ಸರ್ಕಾರಿ ಸಮಯದಲ್ಲಿ ಎಲ್ಲಿ ಮಾಡಿಲ್ವಲ್ಲ ಸರ್. ಮತ್ತೆ ಎಷ್ಟೊತ್ತಲ್ಲಿ ಮಾಡಿರೋದು ನೀವು? ಗೊತ್ತಿಲ್ಲ ಸರ್, ಕೇಳ್ಬಿಟ್ಟು ಹೇಳ್ತೀನಿ. ಅಲ್ಲ ಸರ್, ಫಂಕ್ಷನ್ಗೆ ಹೋಗಿರೋರು ನೀವು ಎಷ್ಟೊತ್ತಿಗೆ ಹೋದ್ರಿ ಅಂತ ಗೊತ್ತಿಲ್ವ ಹಂಗಂದ್ರೆ? ಸರ್ ವರ್ಕ್ ಬಿಸಿ ಗೊತ್ತಾಗಲ್ಲ ಸರ್. ಸರ್, ವರ್ಕ್ ಬಿಜಿ ಇದ್ದಾಗ ನೀವು ಹೋಗಿ ಬರ್ತ್ಡೇಗಳು ಆಚರಿಸ್ತೀರಾ ಅಂದರೆ ಇನ್ನೇನು ಹೇಳ್ಬೇಕು ಮತ್ತೆ? ತಾವ್ಯಾರು ಮಾತಾಡ್ತಾ ಇರೋದು? ನನ್ನ ಹೆಸರು ಬಳಗಾರ ಅಂತ, ನಿಮ್ಮ ವಾಣಿಯಿಂದ ಮಾತಾಡ್ತಾ ಇದ್ದೀನಿ. ಒಳ್ಳೇದು ಮಾಡಿ ಸರ್. ಯಾರಿಗೆ? ತಮಗೂ ಓಕೆ, ನಮ್ಮ ವಾಣಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಹಾಂ, ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಅರ್ಥ ಆಗಿಲ್ಲ ಸರ್. ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಸರ್. ಒಂದು ನಿಮಿಷ, ಹೇಳಿ. ನಾನು ಹೋಗ್ಬೇಕಂತ ಏನು ಹೋಗಿಲ್ಲ. ಓಕೆ. ಪಕ್ಕದಲ್ಲೇ ಆಫೀಸ್ ಇದೆ, ಅಲ್ಲಿ ರೂಮ್ ಇತ್ತು. ಓಕೆ. ಏನೋ ಇಲ್ಲಿ ಬನ್ನಿ ಅಂತ ಏನು ವಿಷಯ ಅಂತ ಹೋಗಿದ್ದೆ. ಓಕೆ. ಬರ್ತ್ಡೇ ಆಚರಿಸ್ಕೊತಾ ಇತ್ತು. ಓಕೆ. ಯಾಕೆ ಅಂತ ನಾನು ನನಗೆ ಗೊತ್ತಿಲ್ಲ ಸರ್. ಅಲ್ಲ, ತೊಂದರೆ ಇಲ್ಲ ಸರ್. ನೋಡಿ, ನಾವು ಕೇಳೋದು ಸಿಂಪಲ್ ಸರ್. ಇದೊಂದು ಸರ್ಕಾರಿ ಅಧಿಕಾರಿಯಾಗಿ ತಾವು ಖಾಸಗಿ ಕಾರ್ಯಕ್ರಮಗಳನ್ನ ಸರ್ಕಾರಿ ಕಚೇರಿಗಳಲ್ಲೂ ಮತ್ತು ಸರ್ಕಾರಿ ಸಮಯದಲ್ಲೂ ಮಾಡ್ಬೋದಾ, ಮಾಡೋಂಗಿಲ್ವಾ? ದಯಮಾಡಿ ಸರ್ಕಾರಿ ನೀವು ಅಟೆಂಡ್ ಮಾಡಿದ್ದೀರಾ ಸಾಹೇಬ್ರ? ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿದ್ದೀರಾ? ಹೋಗಿದ್ದೆ ಸರ್, ನಾನು ಇಲ್ಲ ಅಂತ ಹೇಳಿ ಸುಳ್ಳು ಯಾಕೆ ಹೇಳಿ ಸರ್? ಅಲ್ಲ, ಸುಳ್ಳು ಹೇಳೋಕ್ಕಾಗಲ್ಲ ಸರ್, ಆಧಾರಗಳಿದೆ. ಆಧಾರಗಳು ಇಟ್ಕೊಂಡೇ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಕರೆಕ್ಟ್ ಅಲ್ವಾ? ಮಾತಾಡಿ ಸರ್, ಇವ್ರಿಗೆ ಮಾತಾಡಿ ಸರ್, ನರಸಿಂಹ ಅವ್ರಿಗೆ ಮಾತಾಡಿ ಸರ್. ನಮ್ದೇನಿಲ್ಲ. ಅಲ್ಲ, ಮಾತಾಡ್ತೀನಿ. ನೀವು ಒಬ್ಬ ಎ ಇ ಆಗಿರೋದ್ರಿಂದ ನಿಮ್ಮನ್ನೇ ಫಸ್ಟ್ ಪ್ರಶ್ನೆ ಮಾಡ್ತಾ ಇದ್ದೀನಿ. ನರಸಿಂಹ ಅವ್ರಿಗೂ ಮಾತಾಡ್ತೀನಿ, ನಿಮ್ಮ ಎಸ್ ಸಿ ಅವ್ರಿಗೂ ಮಾತಾಡೋಣ, ತಪ್ಪೇನಿಲ್ಲ, ತೊಂದರೆ ಇಲ್ಲ. ಓಕೆನಾ? ತಾವೊಬ್ಬ ಇನ್ಚಾರ್ಜು, ಒಬ್ಬ ಮೀಟ್ ರೀಡರ್ ಆಗಿ ಎ ಇ ಆಗಿ ಇನ್ಚಾರ್ಜ್ ಹಾಕ್ಸ್ಕೊಂಡು ನೀವು ಸರ್ಕಾರಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಲ್ಲ, ಇದಕ್ಕೇನು ಹೇಳ್ಬೇಕು ನಾವು? ನಾನು ಎಲ್ಲೂ ಮಾಡ್ತಾ ಇಲ್ಲ ಸರ್. ಸರ್ಕಾರ ಪ್ರತಿಯೊಂದು ಫೋನು ಅಟೆಂಡ್ ಮಾಡ್ತೀನಿ ಸರ್. ಎಲ್ಲೇ ರಾತ್ರಿ 12 ಗಂಟೆ ಆಗಲಿ ಫೋನ್ ಅಟೆಂಡ್ ಮಾಡ್ತೀನಿ. ಯಾರಿಗೂ ತೊಂದರೆ ಆಗಿ ಕೆಲಸ ಮಾಡೋದಿಲ್ಲ, ಎಲ್ಲರಿಗೂ ಅನುಕೂಲ ಮಾಡ್ತೀನಿ. ನನ್ನ ಕೆಲಸ ಅಷ್ಟೇ ಸರ್. ಓಕೆ. ಅನುಕೂಲ ಮಾಡೋದೇ ನನ್ನ ಕೆಲಸ ಸರ್. ಸರ್, ನಿಮ್ಗೆ ಕೊಟ್ಟಿರೋದೇ ಆ ಕೆಲಸನಾ? 24/7 ಕೆಲಸ ಮಾಡೋದಕ್ಕೆ ನಿಮ್ಮ ಕೆಲಸ ಕೊಟ್ಟಿರೋದು? ಮಾಡ್ತೀನಿ ಸರ್. ಮಾಡಲೇಬೇಕು. ಮಾಡ್ತಾ ಇದ್ದೀನಿ ಸರ್. ಮಾಡಿ ಸರ್, ದಯವಿಟ್ಟು ಮಾಡಿ. ಇವತ್ತು ನಿಮಗೆ ಗೃಹಜ್ಯೋತಿ ಇದೆ, ರೀಡಿಂಗ್ಗಳು ಇದೆ, ಮತ್ತು ಎಲ್ಲಾದರೂ ಮಧ್ಯದಲ್ಲೂ ನೀವು ಬರ್ತ್ಡೇ ಪಾರ್ಟಿನ ಅಟೆಂಡ್ ಮಾಡಿದ್ದೀರಲ್ಲ ಸರ್? ಇನ್ಫಾರ್ಮೇಷನ್ ಅದೊಂದು ಈಗಲೂ ಮಾಡ್ತಾ ಇದ್ದೀನಿ ಸರ್. ಸರ್, ಏನು ಮಾಡೋಕ್ಕಾಗಲ್ಲ. ಒಂದು ನಿಮಿಷ, ಸೆಕೆಂಡ್. ಸರ್ಕಾರಿ ಸಮಯ ಅಲ್ಲ, ಅದನ್ನು ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ತಾವು ಓಎಂಡ್ಎಮ್ಮಲ್ಲಿ ಇದ್ದೀರಿ, ನಿಮಗೆ 24/7 ಕೆಲಸ ಇರುತ್ತೆ, ನಿಮಗೆ ಸರ್ಕಾರಿ ಸಮಯ ಅನ್ನೋ ಮಾತೇ ಇಲ್ಲ. ಐ ಆಮ್ ರೈಟ್ ಅಲ್ವಾ? ನೀವು 24/7 ನಿಮ್ಮ ಕಚೇರಿನೂ ಓಪನ್ ಇರಬೇಕು, ನೀವು ಅವೈಲಬಿಲಿಟಿ ಇರಬೇಕು. ಅದಕ್ಕೆ ಅಲ್ವಾ ಸರ್, ನೀವು ಒಬ್ಬ ಮೀಟರ್ ರೀಡರ್ ಆದ್ರೂ ನಿಮಗೊಂದು ಎ ಇ ಹುದ್ದೆ ಕೊಟ್ಟಿದ್ದಾರೆ ನಿಮ್ಮ ಸರ್ಕಲ್ ಅವರು. ಅದ್ಭುತ ಇದು. ಅಲ್ಲ ಅದ್ಭುತ ನೋಡಿ. ನೀವು ಒಬ್ಬ ಟೆಕ್ನಿಕಲ್ ಪರ್ಸನ್ ಅಲ್ಲಿದ್ದರೂ ನಿಮಗೆ ಎ ಇ ಆಗಿ ಕೊಟ್ಟಿದ್ದಾರೆ. ಇದೊಂದು ದೊಡ್ಡ ಅದ್ಭುತ, ವಿಸ್ಮಯ. ಇದೆಲ್ಲ ನಿಮ್ಮ ಕೋಲಾರದಲ್ಲಿ ಮಾತ್ರ ನಡೆಯೋದು ಈ ಥರ. ಟೆಕ್ನಿಕಲ್ ಅದ್ಭುತ ಟೆಕ್ನಿಕಲ್ ಕೊಡ್ತಾರಂತಲ್ಲ ಸರ್. ಟೆಕ್ನಿಕಲ್ ಆಟೋಮೆಟಿಕ್ ಆಗಿ ಟೆಕ್ನಿಕಲ್ ಬಂದೇ ಬಂದ್ಬಿಡ್ತಾರೆ. ಓ, ಆ ಥರ ಸರ್ವಿಸ್ ಮೇಲೆ ಕೊಟ್ಟಿರೋದ ನಿಮಗೆ? ಬಂದೇ ಬಂದ್ಬಿಡ್ತಾರೆ ಸರ್. ಆಗಲಿ ಸರ್, ತಮ್ಮ ಎಮ್ ಡಿ ಅವ್ರನ್ನ ಕೇಳೋಣ, ಯಾವ ಸರ್ವಿಸ್ ಮೇಲೆ ವಿಜಯ್ ಕುಮಾರ್ ಅವರಿಗೆ ಈ ಒಂದು ಹುದ್ದೆ ಕೊಟ್ಟಿದ್ದೀರಾ ಅಂತ ಖಂಡಿತ ಪ್ರಶ್ನೆ ಮಾಡೋಣ. ಇಲ್ಲ ಏನು ಸರ್, ಮೋಸ ಮಾಡೋದು ಹೇಳಿ. ಯಾರಿಗೂ ಮೋಸ ಮಾಡ್ತಿಲ್ಲ, ಯಾರಿಗೂ ಇದು ಮಾಡ್ತಿಲ್ಲ. ಕೊಟ್ಟಿರೋ ಉದ್ಯೋಗಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಆಯ್ತಾ? ಅದಕ್ಕೆ ತಮ್ಮಿಷ್ಟ ಸರ್. ನಮ್ಮಿಷ್ಟ ಏನಿಲ್ಲ ಸರ್, ನಾವೇನು ವೈಯಕ್ತಿಕ ಏನಿಲ್ಲ. ನಮಗೇನು ದಾಯಾದಿ ಅಲ್ಲ ವಿಜಯ್ ಕುಮಾರ್ ಅಲ್ವಾ? ಏನೋ ಇರ್ಬೋದೇನೋ, ಗೊತ್ತಿಲ್ಲ ಸರ್. ಅದಂಗಿರುತ್ತೆ ಸರ್, ನೀವು ಹೆಂಗೆ ದಾಯಾದಿ ಆಗ್ತೀರಾ? ಎಸ್, ಇರಲಿ. ಥ್ಯಾಂಕ್ ಯು. ಒಳ್ಳೆ ಅದ್ಭುತ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ನಿಮಗೆ ಮಾಡಲಿ ಸರ್, ಫಸ್ಟು ನಮಗೆಲ್ಲ ಒಳ್ಳೇದೇ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.